ವಿಭೀಷಣ, ಪರ್ವತ ಸದೃಶ ಆಕಾರವುಳ್ಳ ಇನ್ನೊಬ್ಬ ಕುಂಭಕರ್ಣನಂತೆ ಕಾಣುತ್ತಿರುವ ಇವನಾರು? ಭೂತ ಗಣಗಳಿಂದ ಕೂಡಿದ ಪರಮೇಶ್ವರನಂತೆ ನಮ್ಮ ವಾನರ ಸೈನಿಕರನ್ನು ಮರ್ದಿಸುತ್ತಿರುವ ಈ ವೀರನಾರು ವಿಭೀಷಣ? ಪ್ರಭು ರಾಮಚಂದ್ರ, ರಾವಣನ ಸೈನ್ಯದಲ್ಲಿರುವ ಹಲವಾರು ಪರಾಕ್ರಮಶಾಲಿಗಳಲ್ಲಿ ಇವನು ಒಬ್ಬ. ಇವನನ್ನು ನೋಡುತ್ತಲೇ, ಇವನ ಅಬ್ಬರವನ್ನು ಕಾಣುತ್ತಲೇ ನಮ್ಮ ವಾನರ ಸೈನಿಕರು ಭಯಭೀತಿಯಿಂದ ಓಡುತ್ತಿದ್ದಾರೆ. ಇವನು ಗಾತ್ರದಲ್ಲಿ ಮಾತ್ರವಲ್ಲ, ಶಕ್ತಿಯಲ್ಲೂ ಮಹಾಬಲವಂತನಂತೆ ಕಾಣುತ್ತಿದ್ದಾನೆ. ಸೀತೆ, ನಿನ್ನನ್ನು ನೋಡಲು ಇಂದ್ರಜಿತುವಿನ ಪತ್ನಿ ಸುಲೋಚನ ಬಂದಿದ್ದಳಂತೆ. ಅವಳು ನಿನ್ನೊಡನೆ ಏನು ಮಾತನಾಡಿದಳು ಸೀತೆ? ನನಗೆ ಕುತೂಹಲವಾಗಿದೆ, ಹೇಳು. ಇಲ್ಲವಲ್ಲ, ನನ್ನ ಬಳಿ ಯಾರೂ ಬರಲಿಲ್ಲ, ಯಾವ ಮಾತನ್ನೂ ಆಡಲಿಲ್ಲ. ಹೌದೇ? ಆದರೆ ನನ್ನ ಸಖಿ ಏಕೆ ಹಾಗೆ ಹೇಳಿದಳು? ದೇವಿಯ ಮಂದಿರಕ್ಕೆ ಹೋಗುವಾಗ ಸುಲೋಚನ ತನ್ನ ಸಖಿಯೊಂದಿಗೆ ಈ ದಾರಿಯಲ್ಲೇ ಹೋದಳಂತೆ. ಅವರು ನನ್ನನ್ನು ನೋಡಿರಬಹುದು, ನಾನಂತೂ ಯಾರನ್ನೂ ನೋಡಲಿಲ್ಲ. ಬಹುಶಃ ಸುಲೋಚನ ಮರೆಯಲ್ಲಿ ನಿಂತು ನಿನ್ನನ್ನು ನೋಡಿರಬಹುದು. ಇರಬಹುದು. ಆದರೆ ತ್ರಿಜಟೆ, ಅವಳು ಇಲ್ಲಿಗೆ ಬಂದು ಹೋದ ಮೇಲೆ ಇನ್ನೇನು ಸಮಸ್ಯೆ ಎದುರಾಗುವುದೋ? ಎಷ್ಟೇ ಆದರೂ ಅವಳು ಶತ್ರುವಿನ ಪತ್ನಿಯಲ್ಲವೇ? ನನಗೆ ಯಾವ ಕೇಡು ಮಾಡುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಳೋ ಏನೋ? ಇಲ್ಲ ಸೀತೆ, ನೀನು ಹಾಗೆ ಯೋಚಿಸುವ ಅಗತ್ಯವಿಲ್ಲ. ಇಂದ್ರಜಿತು ಮತ್ತು ರಾವಣ ನಿನಗೆ ವೈರಿಗಳಿರಬಹುದು, ಆದರೆ ಅವರ ಪತ್ನಿಯರು ನಿನಗೆ ಎಂದಿಗೂ ವೈರಿಗಳಲ್ಲ. ನಿನ್ನ ದುಃಖಕ್ಕಾಗಿ ಅವರು ದುಃಖ ಪಡುವರೇ ಹೊರತು ಕೇಡು ಬಯಸುವವರಲ್ಲ. ಅಂದರೆ ಅವರು ನನಗಾಗಿ ಮರುಕ ತೋರುತ್ತಾರೆ ಎನ್ನುವೆಯಾ? ಅದರಲ್ಲಿ ಸಂದೇಹವೇ ಇಲ್ಲ. ಮಹಾರಾಣಿ ಯುವರಾಣಿ ಇಬ್ಬರಿಗೂ ನಿನ್ನ ಮೇಲೆ ಅಪಾರವಾದ ಅನುಕಂಪವಿದೆ. ಆದರೆ ಅವರು ತಮ್ಮ ಗಂಡಂದಿರ ಸ್ವಭಾವವನ್ನು ಬದಲಿಸಲು ಸಾಧ್ಯವಿಲ್ಲವಲ್ಲ. ಹಾಗಾದರೆ ಮಂಡೋದರಿ, ಸುಲೋಚನ ಇಬ್ಬರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತೇನೆ. ಅದು ನಿನ್ನ ಒಳ್ಳೆಯತನ ಸೀತೆ. ಆದರೆ ಅವರಿಗೆ ಒಳ್ಳೆಯದಾಗಬೇಕೆಂದರೆ ನಿನ್ನ ಸ್ವಾಮಿಗೆ ಕೇಡಾಗಬೇಕೆಂದರ್ಥವಲ್ಲವೇ? ಇಲ್ಲ ಇಲ್ಲ, ನನ್ನ ಸ್ವಾಮಿಗೆ ಕೇಡಾಗಲು ಸಾಧ್ಯವೇ ಇಲ್ಲ. ನನಗೆ ದುಃಖ ನೀಡಿದವರಿಗೆ ಕೇಡು ಮಾಡದೆ ಬಿಡುವುದಿಲ್ಲ.
ಅಂದ ಮೇಲೆ ಅವರಿಗೆ ಒಳ್ಳೆಯದಾಗಲಿ ಎಂದು ನೀನು ಎಷ್ಟೇ ಹಾರೈಸಿದರು ಮಂಡೋದರಿ ಮತ್ತು ಸುಲೋಚನಳಿಗೆ ಒದಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ತಮ್ಮ ಪತಿಯರ ಅನ್ಯಾಯ ಅಧರ್ಮಗಳ ಫಲವನ್ನು ಪಾಪ ಅವರು ಅನುಭವಿಸಬೇಕು. ಹಾಗಾದರೆ ಅವರಿಗೆ ಮುಂದೊದಗಬಹುದಾದ ದುಃಖವನ್ನು ಸಹಿಸುವ ಶಕ್ತಿ ಬರಲಿ ಎಂದು ಮಾತ್ರ ಹಾರೈಸಬಲ್ಲೆ. ಪ್ರಭು ರಾಮಚಂದ್ರ, ಇವನು ಬೇರಾರೂ ಅಲ್ಲ, ದಶಕಂಠನ ಹಲವಾರು ಪುತ್ರರಲ್ಲಿ ಇವನು ಒಬ್ಬ. ತನ್ನ ತಂದೆಯಂತೆಯೇ ಪರಾಕ್ರಮಿ, ಯುದ್ಧ ಕಲೆಯಲ್ಲಿ ವಿಶಾರದ, ಧನುರ್ವಿದ್ಯೆ, ಖಡ್ಗವಿದ್ಯೆ, ಮಲ್ಲಯುದ್ಧ, ಗದಾಯುದ್ಧ ಎಲ್ಲದರಲ್ಲೂ ಮಹಾಮೇಧಾವಿ. ಬಾಹುಬಲದಲ್ಲಿ ತನ್ನ ಚಿಕ್ಕಪ್ಪ ಕುಂಭಕರ್ಣನಿಗೆ ಸಮಾನ. ಅಂದರೆ ಇವನು ಮಹಾವೀರ ಇಂದ್ರಜಿತುವಿನ ಸೋದರನೇ? ಸಹೋದರನೇ, ಆದರೆ ಮಲತಾಯಿಯ ಪುತ್ರ. ರಾವಣ ಇನ್ನೊಬ್ಬಳು ಪತ್ನಿ ಧಾನ್ಯಮಾಲಿನಿಯ ಪುತ್ರ. ಇವನು ಅತಿ ಕಾಯಲೆಂದು ಪ್ರಸಿದ್ಧನಾಗಿದ್ದಾನೆ. ಓಹೋ, ಹಾಗಾದರೆ ರಾವಣನ ಶೂರರ ನಿಧಿ ಇನ್ನೂ ಪೂರ್ಣ ಬರಿದಾಗಿಲ್ಲ. ಪ್ರಭು ರಾಮಚಂದ್ರ, ಇವನು ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅಮೋಘವಾದ ಅಸ್ತ್ರಗಳನ್ನು ಪಡೆದಿದ್ದಾನೆ. ಹಲವಾರು ಸಲ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ. ಬ್ರಹ್ಮದೇವ ಇವನಿಗೆ ಸುರಾಸುರರಿಂದಲೂ ವಧಿಸಲಾರದಂತಹ ವರವನ್ನು ನೀಡಿದ್ದಾನೆ. ಅಂದರೆ ಇವನು ಸಹ ಇಂದ್ರಜಿತುವಿನಂತೆ ದೇವತೆಗಳ ಮೇಲೆ ವಿಜಯ ಸಾಧಿಸಿರಬೇಕಲ್ಲ? ಹೌದು ರಾಮಚಂದ್ರ, ಇವನು ಹಲವಾರು ಬಾರಿ ವಿಜಯಶಾಲಿಯಾಗಿದ್ದಾನೆ. ಇಂದ್ರನ ವಜ್ರಾಯುಧದ ಶಕ್ತಿಯನ್ನೇ ಕುಂಠಿತಗೊಳಿಸಿದ್ದಾನೆ. ಇವನನ್ನು ನೋಡುತ್ತಿದ್ದರೆ ನನಗೆ ಅನುಕಂಪವಾಗುತ್ತದೆ ವಿಭೀಷಣ. ಏನು ಅನುಕಂಪವೇ? ಏಕೆ ರಾಮಚಂದ್ರ? ಇಂತಹ ಶ್ರೇಷ್ಠ ಪುತ್ರರನ್ನೆಲ್ಲ ಆ ರಾವಣ ಕಳೆದುಕೊಳ್ಳುತ್ತಾನಲ್ಲ ಎಂದು ವಿಷಾದವಾಗುತ್ತದೆ. ಅದಿರಲಿ ರಾಮಚಂದ್ರ, ಈ ಮಹಾಪರಾಕ್ರಮಿಯಾದ ಅತಿಕಾಯನನ್ನು ಆದಷ್ಟು ಬೇಗ ಸಂಹರಿಸಬೇಕು. ಇಲ್ಲವಾದಲ್ಲಿ ನಮ್ಮ ವಾನರ ಸೈನ್ಯಕ್ಕೆ ಅಪಾರವಾದ ನಷ್ಟ ಸಂಭವಿಸುತ್ತದೆ. ಹೌದು ವಿಭೀಷಣ, ನಿನ್ನ ಮಾತು ಸತ್ಯ. ಈ ರಾಕ್ಷಸ ಬಹಳ ಹೊತ್ತು ಜೀವಂತವಾಗಿದ್ದರೆ ನಮಗೆ ಅಪಾಯ ಹೆಚ್ಚು. ಸಹೋದರ, ಧಾನ್ಯಮಾಲಿನಿ, ಕ್ಷಮಿಸಿ ಮಹಾರಾಣಿ, ನೀವು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದರಿಂದ ಯಾವ ಅನಾಹುತವೂ ಆಗಲಿಲ್ಲ. ನಾನೇನು ಬರುವುದಾಗಿ ಮೊದಲೇ ನಿನಗೆ ಹೇಳಿ ಕಳಿಸಿದ್ದೇನೆ. ಹಾಗೆ ನೋಡಿದರೆ ಹಠಾತ್ತನೆ ಬಂದು ನಾನೇ ನಿನ್ನ ಚಿಂತೆಗೆ ಅಡ್ಡಿಪಡಿಸಿದೆನೇನೋ? ಹಾಗೇನೂ ಇಲ್ಲ, ಕುಳಿತುಕೊಳ್ಳಿ ಮಹಾರಾಣಿ. ಕುಳಿತುಕೊಳ್ಳುತ್ತೇನೆ. ಆದರೆ ನಾನು ಮಹಾರಾಣಿಯಾಗಿ ನಿನ್ನಿಂದ ಉಪಚರಿಸಿಕೊಳ್ಳಲು ಇಲ್ಲಿಗೆ ಬರಲಿಲ್ಲ. ನನ್ನ ಸೋದರಿಯ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿದ್ದೇನೆ. ಧಾನ್ಯಮಾಲಿನಿ, ನೀನು ಮಹಾರಾಣಿ ಎಂಬ ಗೌರವದ ಸಂಬೋಧನೆಗೆ ಬದಲಾಗಿ ಅಕ್ಕರೆಯಿಂದ ಅಕ್ಕ ಎಂದರೆ ನನಗೆ ಸಮಾಧಾನ. ಹಾಗೆ ಆಗಲಿ ಮಹಾರಾಣಿ. ಮತ್ತೆ ಮಹಾರಾಣಿ ಎನ್ನುವೆಯಲ್ಲ? ಅಕ್ಕ ಎಂದು ಹೇಳು ಧಾನ್ಯಮಾಲಿನಿ. ನನ್ನ ಪತಿಗೆ ನಾನು ಹಿರಿಯ ಪತ್ನಿ ಎಂದರೆ ನೀನು ಕಿರಿಯ ಪತ್ನಿ. ನಾನು ನಿನ್ನನ್ನು ತಂಗಿ ಎಂದ ಮೇಲೆ ನೀನು ನನ್ನನ್ನು ಅಕ್ಕ ಎನ್ನುವುದೇ ಸರಿ. ಅಕ್ಕ, ನಿಮ್ಮ ಪ್ರೀತಿಗೆ ನಾನು ಮುಗ್ಧಳಾಗಿದ್ದೇನೆ. ಅಕ್ಕ, ಈ ಅರಮನೆಯಲ್ಲಿ ನಿಮ್ಮ ಹೊರತಾಗಿ ಯಾರೂ ನನ್ನನ್ನು ಇಷ್ಟು ಪ್ರೀತಿಯಿಂದ ಕಾಣುವುದಿಲ್ಲ. ಲಂಕೇಶ್ವರನ
ಹಲವು ಉಪಪತ್ನಿಯರಲ್ಲಿ ಒಬ್ಬಳಂತೆ ಭಾವಿಸುತ್ತಾರೆ. ತಂಗಿ, ಲಂಕೇಶ್ವರನಿಗೆ ನಿನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಅವರು ನಿನ್ನ ಮಾತಿಗೂ ಗೌರವ ಕೊಡುತ್ತಾರೆ ಎಂದು ನನಗೆ ಗೊತ್ತು. ಅಕ್ಕ, ಈ ದಿನ ನೀವು ಬಂದಿದ್ದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಆದರೆ ನಾನು ಬಂದಾಗ ನೀನು ಯಾವುದೋ ಚಿಂತೆಯಲ್ಲಿ ಸಂಕಟ ಪಡುತ್ತಿರುವುದನ್ನು ನಾನು ಗಮನಿಸಿದೆ. ನಿನ್ನ ದುಃಖಕ್ಕೆ ಕಾರಣವೇನೆಂದು ಹೇಳು ಧಾನ್ಯಮಾಲಿನಿ. ಇಲ್ಲ ಅಕ್ಕ, ನಾನು ದುಃಖಿಸುತ್ತಿಲ್ಲ. ನನ್ನೆದುರು ಮುಚ್ಚುಮರೆ ಏಕೆ ತಂಗಿ? ನಿನ್ನ ಮುಖ ನೋಡಿದರೆ ತಿಳಿಯುತ್ತದೆ ನೀನು ಯಾವುದೋ ಚಿಂತೆಯಲ್ಲಿ ದುಃಖಿಸುತ್ತಿರುವೆ ಎಂದು. ನಿನಗೆ ನನ್ನ ಮೇಲೆ ಅಕ್ಕನೆಂಬ ಅಕ್ಕರೆ ಇದ್ದರೆ ಕಾರಣವೇನೆಂದು ಹೇಳು. ಅಕ್ಕ, ಅದು ನನ್ನ ಪುತ್ರ ಅತಿಕಾಯ ರಣರಂಗಕ್ಕೆ ತೆರಳಿದ್ದಾನೆ. ಹೊರಡುವ ಮುನ್ನ ಇಲ್ಲಿಗೆ ಬಂದು ನನ್ನ ಆಶೀರ್ವಾದವನ್ನು ಪಡೆದುಕೊಂಡು ಹೋದ. ಆದರೆ ನಾನು ಮತ್ತೆ ಅವನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಅದೇ ಚಿಂತೆಯಲ್ಲಿದ್ದೆ ಅಕ್ಕ. ನಾನು ನಿಮಗೆ ಫಲಹಾರವನ್ನು ತರುತ್ತೇನೆ. ಬೇಡ ಬೇಡ ಧಾನ್ಯಮಾಲಿನಿ, ನನಗೆ ಯಾವ ಉಪಚಾರವೂ ಬೇಡವೆಂದು ಮೊದಲೇ ಹೇಳಲಿಲ್ಲವೇ? ನಿನ್ನ ಪುತ್ರ ಅತಿಕಾಯ ರಣರಂಗಕ್ಕೆ ಹೋಗಿರುವನೆಂದು ನನಗೂ ಗೊತ್ತು. ಇಲ್ಲಿಯವರೆಗೆ ಯುದ್ಧಕ್ಕೆ ಹೋದ ರಾಕ್ಷಸ ವೀರರ ಗತಿ ಏನಾಯಿತೆಂದು ನಿನಗೂ ಗೊತ್ತಿದೆ. ಅದರಿಂದ ನಿನ್ನ ಆತಂಕವನ್ನು ದೂರ ಮಾಡಿ ನಿನಗೆ ಸಮಾಧಾನ ಹೇಳಲು ನಾನು ಬಂದೆ. ಅಕ್ಕ, ನಿಮ್ಮ ಔದಾರ್ಯ ಬಹಳ ದೊಡ್ಡದು. ನಿಮ್ಮ ಪ್ರೀತಿಗೆ ನಾನು ಕೃತಜ್ಞಳಾಗಿದ್ದೇನೆ. ರಣರಂಗದಲ್ಲಿ ನನ್ನ ಪುತ್ರನ ಸ್ಥಿತಿ ಏನೇ ಆದರೂ ನಾನು ದುಃಖಿಸುವುದಿಲ್ಲ. ತನ್ನ ತಂದೆಯ ಪರವಾಗಿ ಹೋರಾಡಿದನೆಂದು ಸಮಾಧಾನ ತಂದುಕೊಳ್ಳುತ್ತೇನೆ. ನಮಗೆ ನಾವೇ ಸಮಾಧಾನ ತಂದುಕೊಳ್ಳುವುದೇ ಈಗ ನಮ್ಮ ಪಾಲಿಗಿರುವುದು. ನಾಳೆ ಪುತ್ರ ಇಂದ್ರಜಿತುವಿನ ಬಗ್ಗೆಯೂ ನಾನು ಆತಂಕ ಪಡಬೇಕಾಗಿದೆ. ಈಗಾಗಲೇ ಹನುಮಂತನಿಂದ ಪುತ್ರ ಅಕ್ಷಕುಮಾರನನ್ನು ಕಳೆದುಕೊಂಡಾಗಿದೆ. ಆ ದುಃಖ ಮರೆಯುವ ಮೊದಲೇ ಹೊಸ ದುಃಖಕ್ಕೆ ಸಿದ್ಧವಾಗಬೇಕಾಗಿದೆ. ಧಾನ್ಯಮಾಲಿನಿ, ನೀನು ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಹಾಗೆ ಆಗಲಿ ಅಕ್ಕ. ನಾನು ಬರುತ್ತೇನೆ. ಮಹಾರಾಣಿ ಎಂಥ ಗುಣವಂತೆ. ಅವರ ಇಚ್ಛೆಯಂತೆ ಈ ಹಾಳು ಯುದ್ಧವೊಂದು ನಿಂತು ಬಿಟ್ಟರೆ ಹೊಸ ದುಃಖಗಳಾದರೂ ಕಡಿಮೆ ಆಗುತ್ತದೆ. ಏನು? ಎಲ್ಲರೂ ಹತರಾದರೆ ದೇವಾಂತಕ, ನರಾಂತಕ, ತ್ರಿಶಿರಸ, ಮಹೋದರ, ಮಹಾಪಾರ್ಶ್ವ ಎಲ್ಲರೂ ಮೃತ್ಯುವಶರಾದರೆ ನನ್ನ ಸೋದರರು, ನನ್ನ ಪುತ್ರರು ಒಬ್ಬರ ಮೇಲೊಬ್ಬರಂತೆ ರಣಯಜ್ಞಕ್ಕೆ ಆಹುತಿಯಾಗುತ್ತಿದ್ದಾರೆ. ರಾಕ್ಷಸದ ಶೌರ್ಯ ಪರಾಕ್ರಮಗಳು ಕೇವಲ ನರವಾನರರೆದುರು ಇಷ್ಟೊಂದು ಪರಿಹಾಸ್ಯಕ್ಕೆ ಒಳಗಾಯಿತೆ. ನನ್ನ ಅದೃಷ್ಟರೇಖೆ ಅಳಸಿ ಹೋಗುತ್ತಿದೆಯೇ, ಅಥವಾ ಅವರ ಭಾಗ್ಯರೇಖೆ ಪ್ರಬಲವಾಗಿದೆಯೇ? ರಣರಂಗಕ್ಕೆ ಹೋದವರೆಲ್ಲ ಜೀವಂತವಾಗಿ ಹಿಂದಿರುಗಿ ಬರುತ್ತಿಲ್ಲವೆಂದರೆ ಏನರ್ಥ? ನನ್ನವರ ಸಾವಿಗಾಗಿ ನಾನು ದುಃಖಿಸಲೇ, ಅಥವಾ ಶತ್ರುಗಳ ಮೇಲೆ ಆಕ್ರೋಶಗೊಳ್ಳಲಿ? ಏನು ಮಾಡಲಿ, ಏನು ಮಾಡಲಿ? ಪ್ರಭು, ನಿಮ್ಮ ಸುಪುತ್ರ ಧಾನ್ಯಮಾಲಿನಿ ಪುತ್ರ ಅತಿಕಾಯನಿಂದ ಜಯ ದೊರಕಬಹುದು. ಏನು? ಅವನು ಅಷ್ಟೊಂದು ಪರಾಕ್ರಮದಿಂದ ಯುದ್ಧ ಮಾಡುತ್ತಿದ್ದಾನೆಯೇ? ಹೌದು ಪ್ರಭು. ಅತಿಕಾಯ ರಣರಂಗಕ್ಕೆ ಹೋದಾಗಿನಿಂದ ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾನೆ. ಅವನ ಅಬ್ಬರಕ್ಕೆ ಇಡೀ ವಾನರ ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತಿದೆ. ಅವನು ಆ ವಾನರನ್ನು ನಿರ್ದಯವಾಗಿ ಬಲಿ ಹಾಕುತ್ತಿದ್ದಾನೆ ಪ್ರಭು. ಹೌದೇನು?
ಆಗಲಿ, ಬಲಿ ಹಾಕಲಿ, ಶತ್ರು ಸೈನ್ಯವನ್ನು ಧ್ವಂಸ ಮಾಡಲಿ. ಮಹಾಬಲಶಾಲಿಯಾದ ಕುಂಭಕರ್ಣ ಅತುಳ ಪರಾಕ್ರಮಿ ಇಂದ್ರಜಿತ್ ತಂದುಕೊಡದ ವಿಜಯವನ್ನು ಇವನೇನಾದರೂ ತಂದುಕೊಟ್ಟರೆ ಅವನಿಗೆ ದೊಡ್ಡ ಗೌರವ ಕಾದಿದೆ. ಅವನು ನನಗೆ ಎಲ್ಲರಿಗಿಂತ ಹೆಚ್ಚು ಪ್ರಿಯನಾಗುತ್ತಾನೆ. ಮಹಾಪ್ರಭು, ಅತಿಕಾಯ ಪಡೆದಿರುವ ವರಗಳು, ಗಳಿಸಿರುವ ಶಕ್ತಿಗಳು ನಿಮಗೆ ತಿಳಿದಿಲ್ಲವೇ? ಅವನು ಶತ್ರುಗಳ ಕಡೆಯ ಅತಿರಥ ಮಹಾರಥರನ್ನು ಕೊಂದರೆ ಅದರಲ್ಲೇನು ಆಶ್ಚರ್ಯವೇ ಇಲ್ಲ ಪ್ರಭು. ಧಾನ್ಯಮಾಲಿನಿ ನನಗೆ ಅತ್ಯಂತ ಪ್ರೀತಿಪಾತ್ರಳು. ಅತಿಕಾಯನಂತಹ ಮಹಾವೀರನನ್ನು ಪುತ್ರನನ್ನಾಗಿ ನೀಡಿದ ಅವಳು ಪ್ರಶಂಸೆಗೆ ಅರ್ಹಳು. ದೂತ, ನೀನೀಗಲೇ ರಣರಂಗಕ್ಕೆ ಹೋಗಿ ಅತಿಕಾಯನ ಅಪರಿಮಿತ ಪರಾಕ್ರಮವನ್ನು, ಅವನ ಶತ್ರುವನ್ನು ಮರ್ದನ ಮಾಡುವುದನ್ನು ಕೂಡಲೇ ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು, ತಾವು ಹೇಳಿದಂತೆ ಮಾಡುತ್ತೇನೆ. ದೂತನು ಹೇಳಿದ ಮಾತಿನಲ್ಲಿ ಉತ್ಪ್ರೇಕ್ಷೆ ಇಲ್ಲವಷ್ಟೇ. ಅತಿಕಾಯ ಮಹಾಪರಾಕ್ರಮಿ. ಅವನು ಶತ್ರುಗಳನ್ನು ಧ್ವಂಸ ಮಾಡಿ ವಿಜಯ ಸಾಧಿಸಬಾರದೇಕೆ? ಎಷ್ಟಾದರೂ ಅವನು ನನ್ನ ಪುತ್ರ, ಏ ದಶಕಂಠ ರಾವಣನ ಪುತ್ರ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.